ಮೊನ್ನೆ 5 ದಿನ ಟ್ರಿಪ್ ಹೋಗಿದ್ವಿ ಕೇರಳಗೆ. ಗಾಡಿ ಬಂದು ಫಾರ್ಚುನರ್, ತುಂಬ ಫುಲ್ಲಿ ಲೋಡೆಡ್ ಗಾಡಿ. ಸೀಟಲ್ಲಿ ಎ ಸಿ ಬರ್ತಾಯಿತ್ತು. ಸೊ ಏನಾಯಿತು, ನೀರು ಕುಡಿಯೋಕ್ಕೆ ಕಡಿಮೆ ಆಯಿತು. ನಾನು ಡ್ರೈವಿಂಗ್ ಮಾಡ್ತಿದ್ನಲ್ಲ 5 ದಿನ, ಮತ್ತು ಕುಂತಿರೋ ಜಾಗದಲ್ಲಿ ಜಾಸ್ತಿ. ಆಮೇಲೆ ಗಾಡಿ ಹತ್ತಿದಂಕಲೇ ಎ ಸಿ ಆಫೇ ಇಲ್ಲ, ಕಂಟಿನ್ಯೂ ಎ ಸಿ ಅಪ್ ಆ್ಯಂಡ್ ಡೌನ್. ಹೋಗಿ ವಾಪಸ್ ರಿಟರ್ನ್ ಬರೋ ತನಕ 5 ದಿವಸ ಕಂಟಿನ್ಯೂ ಎ ಸಿಲಿತ್ತು, ಗಾಡಿ ಎ ಸಿಲಿ ಕುತ್ಕೊಂಡಿತ್ತು. ಸೊ ಏನಾಯಿತು, ಓವರ್ ಹೀಟ್ ಆಗ್ಬಿಡ್ತು. ನೀರು ಕಡಿಮೆ ಕುಡಿದಿತ್ತು ಮತ್ತು ಡ್ರೈವಿಂಗ್ ಹೆವಿ ಆಯಿತು, ಹೀಟ್ ಆಗಿಬಿಡ್ತು. ಸೊ ಪ್ರಾಬ್ಲಮ್ ಏನಂತಂದರೆ, ಮೋಷನ್ ಹೋಗೋ ಜಾಗದಲ್ಲಿ ಹೀಟಾಗಿ ಮೋಷನ್ ಕರೆಕ್ಟಾಗಿ ಮಾಡೋಕ್ಕಾಗ್ತದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಒಂದು ಎರಡನೇದು, ಕುಳ್ಳೆಗಳ ಥರ ಆಗ್ಬಿಡ್ತು. ಎಷ್ಟು ಹಿಂಸೆ ಅಂತಂದರೆ, ಸೊ ಯಾಕಾರ ಹೋಗಿದ್ನಪ್ಪ ಟ್ರಿಪ್ಪು ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಪ್ರಾಬ್ಲಮ್ ಆಯಿತು. ಏನು ಮಾಡೋದು, ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇಲ್ಲಾಂದರೆ ನನಗೆ ಗೊತ್ತಿರೋ ಒಂದು ಕೆಲವೊಂದು ಟ್ರೀಟ್ಮೆಂಟ್ ಇದೆ, ಅದನ್ನೇ ನಾನು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಡಿಸೈಡ್ ಮಾಡಿದೆ. ಸೊ ಪ್ರಾಬ್ಲಮ್ ನಂದೇ ಇದ್ದಿದೆ, ಯಾಕಂದರೆ ನಾನು ನೀರು ಕುಡಿದಿದ್ದಿಲ್ಲ ಸರಿಯಾಗಿ. ನೀರು ಕಂಪ್ಲೀಟ್ ಕುಡಿದಿದ್ದಿಲ್ಲ, ಕರೆಕ್ಟಾಗಿ ಕುಡಿದಿದ್ದಿಲ್ಲ, ಎಷ್ಟು ಕುಡಿಬೇಕು ಅಷ್ಟು. ಸೊ ಮನೆಗೆ ಬಂದು ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಡಿಟಾಕ್ಸ್ ಅಂತಂದೇಳಿ. ಆ ಡಿಟಾಕ್ಸ್ನ ಕಂಟಿನ್ಯೂ ಬೆಳಗ್ಗೆ 2 ರಾತ್ರಿ 2, ಬೆಳಗ್ಗೆ 2 ರಾತ್ರಿ 2, 3 ದಿನ ಕಂಟಿನ್ಯೂ ತೊಗೊಂಡಿದ್ದೀನಿ. ಜೊತೆಗೆ ಎಲ್ಲಿ ಗುಳ್ಳೆ ಥರ ಆಗಿತ್ತು ಮತ್ತು ಶಲ್ತಿರೋ ಥರ ಆಗಿತ್ತು, ಅಲ್ಲಿ ನಾನು ನನ್ನ ಮಗಳಿಗೆ ಏನು ಯೂಸ್ ಮಾಡಿದ್ನಲ್ಲ, ಮೈಟಿನ್ 1 ಮತ್ತು ನೀಮನ್ ರೋಸ್ಮರಿ, ಅದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಮೈಟಿನ್ 1 ಸ್ಪ್ರೇ ಮಾಡಿ, ಆಮೇಲೆ ನೀಮನ್ ರೋಸ್ಮರಿನ ಟೀ ಟ್ರೀ ಆಯಿಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದೆ. ಸೊ ವಿತಿನ್ 3 ಡೇಸ್ ಯಾವ ಥರ ರಿಸಲ್ಟ್ ಇದೆ ಅಂದರೆ, ಈಗ ನಾನು ಇನ್ನೊಂದು ಬಾಡಿಗೆ ಬಂದಿದ್ದೀನಿ, ಗಾಡಿ ಸೀಟ್ ಮೇಲೆ ಕುತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಂಥದ್ದು ಇವತ್ತು ಮತ್ತೊಂದು ಬಾಡಿಗೆ ಆರಾಮಾಗಿ ಹೆಲ್ದಿಯಾಗಿ ಬಾಡಿಗೆ ಬರೋ ಥರ ಆಗಿದೆ, ಇನ್ನೊಂದು ಟ್ರಿಪ್ಪಿಗೆ ಬರೋ ಥರ ಆಗಿದೆ. ಸೊ ಅದ್ಭುತವಾಗಿದೆ ಪ್ರಾಡಕ್ಟು, ಯೂಸ್ ಮಾಡಿ. ಜೊತೆಗೆ ಮೇಜರ್ ಅಂದರೆ, ಈಗ ವಿಂಟರ್ ಟೈಮ್ ಆಗಿರೋದ್ರಿಂದ, ಚಳಿಗಾಲ ಆಗಿರೋದ್ರಿಂದ ಆದಷ್ಟು ನೀರನ್ನು ಜಾಸ್ತಿ ಕುಡೀರಿ. ವಾತಾವರಣ ನೀರು ಕುಡಿಯೋಕ್ಕೆ ಬಿಡೋದಿಲ್ಲ, ಅಂದರೆ ನೀರು ಕುಡಿಬೇಕಂತ ಅನ್ಸೋದಿಲ್ಲ. ಸೊ ಆದಷ್ಟು ನೀರನ್ನು ಚೆನ್ನಾಗಿ ಕುಡೀರಿ. ಜೊತೆಗೆ ವಿಂಟರ್ ಸೀಸನ್ ಅಂದರೆ ಈ ಸೀಸನಲ್ಲಿ ಏನು ಹಣ್ಣುಗಳು ಬರುತ್ತಲ್ಲ, ಕಿತ್ತಾಳೆ, ಪ್ಯಾರ್ಲೆ ಅಂದರೆ ಸೀಬೆಕಾಯಿ ಅಂತಾರಲ್ಲ, ಅದನ್ನು ಜಾಸ್ತಿ ತಿನ್ನೋದ್ರಿಂದ ಮತ್ತು ಪೈನಾಪಲ್ನ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಹೀಟ್ ಕಡಿಮೆ ಆಗುತ್ತೆ ಬಾಡಿ. ಇದಿಷ್ಟು ಇತ್ತು. ಸೊ ಎಸ್, ನಾನು ಹೇಳ್ತಿರೋ ಪ್ರಾಡಕ್ಟು ಮೋದಿ ಕೇರ್ ಪ್ರಾಡಕ್ಟನ್ನು ನಾನು ಯೂಸ್ ಮಾಡಿದ್ದೀನಿ. ಸೊ ನನಗೆ ರಿಸಲ್ಟ್ ಬಂದಿದೆ. ಸೊ ನೀವು ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಬರ್ತಾಯಿದೆ. ಮತ್ತು ಯಾವುದೇ ಮುಜುಗರ ಇಲ್ಲ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಅಂತಂದರೆ, ಸೊ ನಂತರನೇ ಸಾಕಷ್ಟು ಜನಗಳಿಗೆ ಸಮಸ್ಯೆ ಇರೋದ್ರಿಂದ ಅವರು ಕೂಡ ಯೂಸ್ ಮಾಡಲಿ ಅನ್ನೋ ಉದ್ದೇಶದಿಂದ ಸೊ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.